ನಿಧಿ ಮತ್ತು ಸುನಿಧಿ ಅವರಿಬ್ರು ಟ್ವಿನ್ಸ್ ಆಗಿದ್ರು. ಚಿಕ್ಕವಾಗ್ಲಿಂದೇ ಅವ್ರಿಗೆ ಪ್ರೀತಿ ಜಾಸ್ತಿ. ಒಬ್ಬರ ಜೊತೆ ಒಬ್ರು ಇರೋದು, ನಗೋದು, ಎಂಜಾಯ್ ಮಾಡೋದು ಇದೆಲ್ಲ ಅವ್ರಿಗಿಷ್ಟ. ಓದೋದ್ ಕೂಡ ಒಟ್ಟಿಗೆ ಮಾಡ್ತಿದ್ರು. ಒಂದೇ ತರ ಬಟ್ಟೆ ಹಾಕೊಳ್ಳೋದು, ಒಂದೇ ತರ ಮಾತಾಡೋದು, ಇದೆಲ್ಲಾನು ಅಲ್ಲೇ ಇರುವ ನೆಂಟರು ಮತ್ತೆ ಪಕ್ಕದ ಮನೆಯವ್ರು ನೋಡಿ ತುಂಬಾನೇ ಹೊಗಳ್ತಾ ಇದ್ರು. ಆದ್ರೆ ಸ್ಕೂಲಲ್ಲಿ ಅವರಿಬ್ಬರದು ಸ್ವಲ್ಪ ತುಂಟದನ ಜಾಸ್ತಿ ಆಗಿತ್ತು. ಅದಕ್ಕೆ ಕ್ಲಾಸ್ ಟೀಚರ್ ಅವರ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕು ಅಂತ ಅಂದಿರ್ತಾರೆ. ನಿಧಿ, ಸುನಿಧಿ, ನಾಳೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ಅಪ್ಪ ಅಮ್ಮಗೆ ಹೇಳ್ಬಿಡಿ. ಓಕೆ ಮೇಡಮ್, ಖಂಡಿತ ಹೇಳ್ತೀವಿ. ನಿಧಿ ಮತ್ತೆ ಸುನಿಧಿ ಸ್ಕೂಲ್ ಬಿಟ್ಮೇಲೆ ಮನೆಗೆ ಹೋಗ್ತಿರುವಾಗ ಸುನಿಧಿ ನಿಧಿ ಹತ್ರ ಹೇಳ್ತಾಳೆ, ನಿಧಿ ದಯವಿಟ್ಟು ಅಮ್ಮನ ಹತ್ರ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಗ್ಗೆ ದಯವಿಟ್ಟು ಹೇಳ್ಬೇಡ. ನನಗ್ ಗೊತ್ತು, ಖಂಡಿತ ಮ್ಯಾಮ್ ನಮ್ಮಿಬ್ರ ಕ್ಲಾಸ್ ಬೇರೆ ಮಾಡ್ಬೇಕು ಅಂತ ಮಾತಾಡ್ತಾರೆ. ಹಾ ಖಂಡಿತ ಕಣೆ, ಹಾ ಹೌದು ನಿಜಾನೇ, ಇದ್ರ ಬಗ್ಗೆ ನಾನು ಏನು ಯೋಚನೆ ಮಾಡೇ ಇಲ್ಲ. ನಮ್ಮಿಬ್ರನ್ನು ಬೇರೆ ಬೇರೆ ಮಾಡ್ಬಿಡ್ತಾರೆ. ಹಾ ನಾನು ಅಪ್ಪ ಅಮ್ಮ ಹತ್ರ ಏನೂ ಹೇಳೋದಿಲ್ಲ, ನೀನು ಹೇಳ್ಬೇಡ. ನಿಧಿ ಮತ್ತೆ ಸುನಿಧಿ ಮನೆಯಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಗ್ಗೆ ಹೇಳೋದೇ ಇಲ್ಲ. ಹೀಗಿದ್ದಾಗ ಒಂದಿನ ಅವರಮ್ಮ ಅವ್ರ ಕ್ಲಾಸ್ ಟೀಚರ್ನ ಮಾರ್ಕೆಟಲ್ಲಿ ಮೀಟ್ ಮಾಡ್ತಾರೆ. ಆಗ ಮೇಡಮ್ ಹೇಳಿರೋ ಮಾತುಗಳನ್ನ ಕೇಳಿ ಅವ್ರ ಅಮ್ಮಗೆ ಅರ್ಥ ಆಗುತ್ತೆ, ತುಂಬಾ ದಿನದಿಂದ ಮೇಡಮ್ ಅವ್ರನ್ನ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದಾರಂತ. ನಿಮಗ್ ಗೊತ್ತಾ, ಇವತ್ತು ಇವ್ರ ಟೀಚರ್ನ ನಾನು ಮೀಟ್ ಮಾಡಿದೆ. ಇವ್ರಿಬ್ರು ಕ್ಲಾಸಸ್ನ ಬೇರೆ ಮಾಡ್ತಾರಂತ. ಇದ್ರ ಬಗ್ಗೆ ಇವ್ರು ನನ್ನ ಹತ್ರ ಹೇಳೇ ಇಲ್ಲ. ಇವಾಗೇನೋ ಇವ್ರು ಚಿಕ್ಕ ಮಕ್ಕಳು, ದೊಡ್ಡವರಾದ್ಮೇಲೆ ಕೂಡ ಒಟ್ಟಿಗೆ ಇರ್ಬೇಕಂತ ಆಟ ಮಾಡಿದ್ರೆ, ಮಮ್ಮಿ ನಾವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ. ಹಾ ಮಮ್ಮಿ, ನಾವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ. ಏನು ಸಮಸ್ಯೆ ಇಲ್ಲ, ಸಣ್ಣ ಮಕ್ಕಳು ದೊಡ್ಡವರಾದ್ಮೇಲೆ ಅರ್ಥ ಮಾಡ್ಕೋತಾರೆ. ಟೈಮಿನ ಜೊತೆಗೆ ಅವರಿಬ್ರು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಇಬ್ಬರಿಗೂ ಬೇರೆ ಬೇರೆ ಸಂಬಂಧ ಬರುತ್ತೆ. ನಿಧಿ ಮತ್ತೆ ಸುನಿಧಿ ಅವ್ರ ಅಪ್ಪ ಅಮ್ಮ ಯೋಚನೆ ಮಾಡ್ತಿದ್ರು, ಇಬ್ಬರಿಗೂ ಒಳ್ಳೆ ಸಂಬಂಧ ಬರ್ಬೇಕಂತ. ನಿಧಿ ಒಂದ್ ಸ್ಕೂಲಲ್ಲಿ ಟೀಚರ್ ಆಗಿದ್ಲು, ಸುನಿಧಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ಲು. ಇಬ್ಬರಿಗೂ ಒಳ್ಳೆ ಸಂಬಂಧ ಬರ್ತಿತ್ತು. ಆದ್ರೆ ಅವರಿಬ್ರು ಮದ್ವೆ ಮಾಡ್ಕೊಳ್ಳೋದಕ್ಕೆ ಆಗ ರೆಡಿ ಆಗಿಲ್ಲ. ಏನಾಯ್ತು ನಿಧಿ? ಹುಡುಗ ಚೆನ್ನಾಗೇ ಇದೆ ತಾನೆ, ಮತ್ತೆ ನೀ ಏನಕ್ಕೆ ಅವನನ್ನ ಇಷ್ಟ ಆಗಿಲ್ಲ ಅಂತ ಹೇಳ್ದೆ? ಅಪ್ಪ ನನ್ಗೇನೋ ಅವ್ರ ಇಷ್ಟ ಇಲ್ಲ ಬಿಡಿ. ನಂಗೆ ಎಲ್ಲವೂ ಕೂಡ ಗೊತ್ತು, ಇದು ನಿಮ್ಮಿಬ್ಬರ ಪ್ಲಾನ್. ಅದಕ್ಕೆ ನೀವಿಬ್ರು ಕೂಡ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಿಂಗೆ ಇದ್ರೆ ಹೆಂಗ್ ನಡೆಯುತ್ತೆ ಹೇಳಿ? ನಾವು ಇವ್ರಿಗೆ ಸಂಬಂಧ ತರ್ತಾ ಇರ್ಬೇಕು, ಇವ್ರು ರಿಜೆಕ್ಟ್ ಮಾಡ್ತಾ ಇರ್ಬೇಕಾ? ಹಲೋ, ಹಾ ಹೇಳಿ. ಓಹ್ ಹೌದಾ, ವೆರಿ 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 ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ತುಂಬಾ ತುಂಬಾ ಹೆಲ್ಪ್ ಆಯ್ತು. ನಾಳೆ ಬೆಳಗ್ಗೆ ನಿಮ್ಮನ್ನ ನಾನು ಬಸ್ ಸ್ಟಾಪ್ ಅಲ್ಲಿ ಮೀಟ್ ಮಾಡ್ತೀನಿ. ಹಾ ಖಂಡಿತ, ಓಕೆ ಥ್ಯಾಂಕ್ ಯು. ಏನು ನಿಧಿ, ತುಂಬಾ ಸಂತೋಷವಾಗಿದೆಯಾ? ಏನಾಯ್ತು? ಯಾರು ಕಾಲ್ ಮಾಡಿದ್ದು? ಅಯ್ಯೋ, ಅದು ನನ್ನ ಪರ್ಸ್ ಇವತ್ತು ಬಸ್ ಸ್ಟಾಪ್ ಅಲ್ಲಿ ಬಿದ್ದೋಯ್ತು. ಅದು ಯಾರಿಗೋ ಸಿಕ್ಕಿದೆ ಅನ್ಸತ್ತೆ. ಮನೆಗ್ ಬಂದ್ಮೇಲೆ ಈ ಸಂಬಂಧದ ಬಗ್ಗೆ ಮಾತಾಡ್ತಿದ್ರು, ನಿನ್ಗೆ ಹೇಳೋದು ಕೂಡ ಮರ್ತೋದೆ. ಸೌರವ್ ಅಂತ ಯಾರೋ ಹುಡುಗನಿಗೆ ನನ್ನ ಪರ್ಸ್ ಸಿಕ್ಕಿದೆ ಅಂತ ಅನ್ಸತ್ತೆ. ಅದೇ ಅವರು ನನ್ನ ಕಾರ್ಡ್ಸ್ ಮೇಲೆ ಇರುವ ನಂಬರ್ ಮತ್ತೆ ಹೆಸರು ನೋಡಿ ಕಾಲ್ ಮಾಡಿದ್ದಾರೆ. ನಾಳೆ ಬಸ್ ಸ್ಟಾಪ್ ಅಲ್ಲಿ ಸಿಗ್ತಾನಂತೆ, ಅವನ ಹತ್ರ ಹೋಗಿ ತಗೋತೀನಿ. ಸರಿ ಆಯ್ತು. ಅದು ಈ ಕಾಲದಲ್ಲಿ ಬೇರೆಯವ್ರ ಪರ್ಸ್ನ ವಾಪಸ್ ಕೊಡೋರು ಎಲ್ಲಿರ್ತಾರೆ? ಮಾರನೇ ದಿನ ಅವಳು ಬಸ್ ಸ್ಟಾಪ್ ಅಲ್ಲಿ ಮೀಟ್ ಮಾಡ್ತಾಳೆ. ಸೌರಭ್ ಪರ್ಸ್ ಕೊಡ್ತಾನೆ. ಮೆತ್ತಿಗೆ ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಉಂಟಾಗುತ್ತೆ. ನಿಧಿಗೆ ಸೌರಭ್ ಬಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು. ಒಂದಿನ ಸೌರಭ್ ನಿಧಿ ಹತ್ರ ಅಂತಾನೆ, ನಿಧಿ, ನಿನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಂಗೆ ನೀನಂದ್ರೆ ತುಂಬಾ ಇಷ್ಟ. ಸೌರಭ್, ನಾನು ನಿನ್ನ ಮದ್ವೆ ಆಗಕ್ಕಾಗೋದಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು, ಆದ್ರೆ ಮ್ಯಾರೇಜ್ ಆಗಲ್ಲ. ಆದ್ರೆ ನಿಧಿ, ಒಂದ್ ವಿಷಯ ಮಾತ್ರ ಹೇಳು, ನನ್ನ ಬೇಡ ಅನ್ನಕ್ಕೆ ಏನ್ ಕಾರಣ? ರೀಸನ್ ನನ್ ಕೈಲಿ ಹೇಳಕ್ ಆಗೋದಿಲ್ಲ. ಆದ್ರೆ ಸರಿ, ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ. ಸೌರಭ್ ಅಂದ್ರೆ ನಿಧಿಗೆ ತುಂಬಾ ಇಷ್ಟ, ಆದ್ರೆ ಅವನಿಗಿಂತ ಅವಳ ಅಕ್ಕ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ನಿಧಿ ಸೌರಭ್ ಹತ್ರ ಮದ್ವೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಡ್ತಾಳೆ. ಅವತ್ತಿಂದ ಅವಳು ತುಂಬಾನೇ ಬೇಜಾರಾಗಿದ್ಲು. ಸುನಿಧಿ ಇದನ್ನ ಗಮನಿಸ್ತಾಳೆ. ನಿಧಿ, ನನ್ಗೋಸ್ಕರ ನೀನು ನಿನ್ ಪ್ರೀತಿನ ಯಾಕೆ ಬಿಟ್ಕೊಡ್ತಿದ್ಯಾ? ಸೌರಭ್ ಹತ್ರ ಸರಿ ಅಂತ ಹೇಳ್ಬಿಡು. ಬೇಡ ಬೇಡ, ಇಲ್ಲ ಇಲ್ಲ, ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ ಅಂತ ನಾವು ಪ್ರಮಾಣ ಮಾಡಿದೀವಿ. ನಮ್ಮಿಬ್ರಿಗೂ ಮದ್ವೆ ಆಗೋದಿದ್ರೆ ಆ ಮನೇಲಿ ಟ್ವಿನ್ಸ್ ಇರ್ಬೇಕು, ಅವ್ರನ್ನೇ ಮದ್ವೆ ಆಗ್ತೀವಿ. ನಾವಿಬ್ರು ಅವ್ರ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗ್ಬಿಡೋಣ. ಅವರಿಬ್ರು ಮಾತಾಡ್ಕೊಳ್ಳೋದು ಅಪ್ಪ ಅಮ್ಮ ಕೇಳ್ಬಿಡ್ತಾರೆ. ಅವ್ರಿಗೆ ತುಂಬಾನೇ ಚಿಂತೆ ಆಗುತ್ತೆ. ನಿಧಿ ಮತ್ತೆ ಸೌರಭ್ ಮೀಟ್ ಮಾಡಿ ಒಂದಿನ ಆಗಿರುತ್ತೆ. ಒಂದಿನ ನಿಧಿ ಅವಳ ರೂಮಲ್ಲಿ ಕೂತಿರ್ತಾಳೆ. ಆಗ ಸೌರಭ್ ಅವಳಿಗೆ ಕಾಲ್ ಮಾಡ್ತಾನೆ. ಹಲೋ ಸೌರಭ್, ನಾನು ಹೇಳ್ದೆ ಅಲ್ವಾ ನಿಂಗೆ ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ, ಯಾಕೆ ಮತ್ತೆ ಕಾಲ್ ಮಾಡೋದು? ನಿಧಿ, ನಾನು ನಿಂಗೆ ಫೋನ್ ಮಾಡಿದಕ್ಕೆ ಕಾರಣ ನಿಂಗೊಂದು ವಿಷಯವನ್ನ ಹೇಳಬೇಕು. ನಾನಿವತ್ತು ಫ್ಯಾಮಿಲಿ ಜೊತೆ ಹೆಣ್ಣೋಡಕ್ ಹೋಗಿದ್ದೆ. ಹೆಣ್ಣು ತುಂಬಾ ಇಷ್ಟ ಆದ್ಲು. ನಮ್ಮ ಫ್ಯಾಮಿಲಿಯೂ ಕೂಡ ಇಷ್ಟ ಆಯಿತು. ಹೋ ಹೌದಾ, ನಿನ್ಗೆ ಆ ಹುಡುಗಿ ಇಷ್ಟ ಆದ್ಲಾ? ಒಳ್ಳೆ ವಿಷಯ ಆಯ್ತು ಬಿಡು, ಕಂಗ್ರ್ಯಾಚುಲೇಷನ್ಸ್. ಓಕೆ ಬಾಯ್, ಇಡ್ತೀನಿ. ನಿಧಿಯ ಕಣ್ಣಲ್ಲಿ ನೀರ್ ಬರುತ್ತೆ. ಆಗ ಅವರ ಅಮ್ಮ ಕರೀತಾರೆ. ನಿಧಿ, ಸುನಿಧಿ ಈಗಾಗ್ಲೇ ರೆಡಿ ಆಗ್ಬಿಟ್ಲು. ಅಲ್ಲಿ ಫಂಕ್ಷನ್ಗೆ ಹೋಗ್ಬೇಕಲ್ಲ, ಲೇಟ್ ಆಯ್ತು. ನೀನು ಬೇಗ ರೆಡಿಯಾಗಿ ಬಂದ್ರೆ ಹೋಗೋಣ. ಅಮ್ಮ ನಾನು ಬರ್ಬೇಕಾ ಹೇಳು? ನಾನು ಬರೋದಿಲ್ಲ ಅಮ್ಮ. ಹೇ ನೋಡೇ, ಸೀರೆ ಕಟ್ಕೊಂಡು ನಾನೇ ಇಲ್ಲಿ ಬೇಜಾರಾಗಿ ನಿಂತಿದ್ದೀನಿ. ಬೇಗ ಹೋಗಿ ಸೀರೆ ಕಟ್ಕೊಂಡು ರೆಡಿ ಆಗ್ಬಾ. ನೀನೇನು ಡ್ರಾಮಾ ಮಾಡಬೇಡ ಆಯ್ತಾ?
ನಿಧಿ ಮತ್ತೆ ಸುನಿಧಿ ಫಂಕ್ಷನ್ಗೆ ಹೋಗಕ್ಕೆ ರೆಡಿ ಆಗಿರ್ತಾರೆ. ಆಗ ಅವರಪ್ಪ ಯಾರನ್ನೋ ಕರ್ಕೊಂಡು ಮನೆಗೆ ಬರ್ತಾರೆ. ಹಾ ಬನ್ನಿ ಬನ್ನಿ. ಹಾ ಬಾಮ, ನಮ್ಮ ಮನೆ ಹುಡ್ಕೋದಕ್ಕೆ ನಿಮ್ಗೆ ಯಾವುದೇ ರೀತಿ ಕಷ್ಟ ಆಗಿಲ್ಲ ತಾನೆ? ನಿಧಿ ನೋಡ್ತಾಳೆ, ನಿಧಿ ಮುಂದೆ ಸೌರಭ್ ಮತ್ತೆ ಅವರ ಫ್ಯಾಮಿಲಿ ನಿಂತಿರ್ತಾರೆ. ಆದ್ರೆ ಸೌರಭ್ ಪಕ್ಕದಲ್ಲಿ ಸೌರವ್ ತರನೇ ಕಾಣಿಸ್ತಿರುವ ಇನ್ನೊಂದು ಹುಡ್ಗ ನಿಂತಿರ್ತಾನೆ. ಅವರು ಸೌರಭ್ ಟ್ವಿನ್ ಬ್ರದರ್ ತರ ಇದ್ದ. ಅಂಕಲ್, ಇವ್ ನಮ್ಮ ತಮ್ಮ ಗೌರವ್, ನಿನ್ನಷ್ಟೇ ಲಂಡನ್ನಿಂದ ಬಂದ. ಓ ಹೌದಾ? ನಿಮ್ಮಪ್ಪ ಇವ್ರ ಬಗ್ಗೆ ಸುಮಾರು ಹೇಳಿದ್ದಾರೆ. ಹಾ ನಮಸ್ಕಾರ ಅಂಕಲ್. ಅಣ್ಣ, ಅದು ನಮ್ಮಿಬ್ರು ಟ್ವಿನ್ಸಿಗೆ ತಕ್ಕಂತ ಹೆಣ್ಣು ಸಿಕ್ಕಿದೆ. ಈ ರೀತಿ ಆಗುತ್ತೆ ಅಂತ ಯೋಚನೆ ಕೂಡ ಮಾಡಿಲ್ಲ. ನಿಜ ರೀ, ಇಬ್ರು ತುಂಬಾ ಸುಂದರವಾಗಿದ್ದಾರೆ. ಸೌರವ್, ಇದ್ರಲ್ಲಿ ನಿಧಿ ಯಾರು ನಂಗೆ ಪರಿಚಯ ಮಾಡು. ನಿಧಿ ಮತ್ತೆ ಸುನಿಧಿಗೆ ಏನ್ ನಿಜ ಏನು ಅಂತ ಅರ್ಥ ಆಗ್ತಿಲ್ಲ. ಅವರು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ಸೌರವ್ ಹುಡ್ಗಿ ನೋಡಕ್ ಹೋಗ್ತಿದೀನಿ ಅಂತ ಫೋನ್ ಮಾಡಿದ್ದ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಅವನು ನಿಧಿ ನೋಡಕ್ ಹೋಗ್ತಿರೋದು. ನಿಧಿ ಮತ್ತೆ ಸುನಿಧಿ ಅವರಪ್ಪ ಎಲ್ಲಾ ವಿಷಯ ಹೇಳ್ತಾರೆ. ಒಂದಿನ ನಿಧಿಗೆ ಸೌರಭ್ ಕಾಲ್ ಮಾಡ್ತಾನೆ. ಆ ಸಮಯದಲ್ಲಿ ನಿಧಿ ಅಲ್ಲಿಲ್ಲ. ನಿಧಿ ಅವರಪ್ಪ ಸೌರಭ್ ಹತ್ರ ಮಾತಾಡ್ತಾರೆ. ನಿಧಿ ಮತ್ತೆ ಸುನಿಧಿ ಟ್ವಿನ್ಸ್, ಅವರಿಬ್ರು ಟ್ವಿನ್ಸ್ ಅನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾರೆ ಅಂತ ಸೌರಭ್ಗೆ ಹೇಳ್ತಾರೆ. ಆಗ ಸೌರಭ್ಗೆ ಇದು ಒಳ್ಳೆ ಚಾನ್ಸ್ ಆಗತ್ತೆ. ಇದನ್ನ ಗೊತ್ತಾಗಿದ ತಕ್ಷಣ ಅವನು ಸಂತೋಷ ಪಡ್ತಾನೆ. ಸೌರಭ್ ಮತ್ತೆ ಗೌರವ್ ಅವರಿಬ್ರು ಟ್ವಿನ್ಸ್ ಹುಡುಗಿರ್ನೇ ಮದ್ವೆ ಆಗ್ಬೇಕು ಅಂತ ಯಾವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅವರ ಹಣೆ ಬರಹ ಹಂಗೆ ಬರ್ದಿತ್ತೇನೋ. ಎಲ್ಲಾರು ತುಂಬಾನೇ ಸಂತೋಷ ಪಡ್ತಾರೆ. ನಿಧಿ ಮತ್ತೆ ಸುನಿಧಿ ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಅವರ ಇಬ್ಬರ ಸಂತೋಷಕ್ಕೆ ಹದ್ದೇ ಇಲ್ಲ. ಒಂದು ದೊಡ್ಡ ಮಂಟಪದಲ್ಲಿ ನಿಧಿ ಮತ್ತು ಸುನಿಧಿಯ ಮದುವೆ ತುಂಬಾನೇ ಧೂಮ್ ಧಾಮ್ ಅಂತ ದೊಡ್ಡವರ ಆಶೀರ್ವಾದದಿಂದ ನಡೆದು ಮುಗಿಯುತ್ತೆ.